ನೀವು ನಿಂತರೆ ನಮಗೆ ಬೇರೆ ಕ್ಷೇತ್ರಗಳಿಗೆಲ್ಲ ತೊಂದರೆ ಆಗ್ತದೆ, ದಯವಿಟ್ಟು ನೀವು ಸರ್. ಎಸ್, ನಾನು ಪಕ್ಷವನ್ನು ಒಪ್ಪಿದ್ದೇನೆ. ಸುಧಾಕರ್ ಶೆಟ್ಟರನ್ನು ನಿಲ್ಲಿಸಿದ್ರು, ಅವ್ರಿಗಿಂತ ಜಾಸ್ತಿ ನಾನು ಕೆಲಸ ಮಾಡಿದ್ದೇನೆ. ಆ ಮನುಷ್ಯ ಕಡೆಯವರೆಗೆ ನೆನ್ಪಿಟ್ಕೊಂಡೆ, ತೀರು ಹೋಗುವವರೆಗೂ. ನನ್ನ 13ರಲ್ಲಿ ನಿಂತ ಮೇಲೆ 18ಕ್ಕೆ ನಿಲ್ಲುವಾಗ ಅವರೇ ಹೇಳಿದರು, ನನಗೆ ಬೇಡ ರಘುಪತಿ ಭಟ್ರಿಗೆ ಕೊಡಿ ಅಂತ. 13ರಲ್ಲಿ ಚುನಾವಣೆ ತಪ್ಪಿತು, ನಾನು ಕೆಲಸ ಮಾಡಿದ್ದೇನೆ ಪಕ್ಷದ ಪರವಾಗಿ. ಒಬ್ಬ ಕಾರ್ಯಕರ್ತನೂ ಒಪ್ತಾನೆ, ನಾನು ಅಷ್ಟು ಸಾಧ್ಯ ಉಂಟ ತನು ಮನ ಧನದಿಂದ ನಾನು ಕೆಲಸ ಮಾಡಿದ್ದೇನೆ. 2018ರಲ್ಲಿ ಲಾಸ್ಟ್ ಮಿನಿಟ್ಗೆ ಡಿಕ್ಲೇರ್ ಆಯಿತು, ಟಫೆಸ್ಟ್ ಟೈಮ್. ಪ್ರಮೋದ್ ಮಧ್ವರಾಜ್ ಮಿನಿಸ್ಟರ್ ಇದ್ದರು, ನಾನು ಅದರಲ್ಲಿಯೂ ಸ್ಪರ್ಧಿಸಿ ಗೆದ್ದೆ. ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ. ಯಾವುದು ಅಡಿಲು ಭೂಮಿ ಇದು ಎಲ್ಲ ಮಾಡ್ತಾ ಇದ್ದೆ. ಸಡನ್ ಟಿ ವಿ ನೋಡುವಾಗ ಯಾರೂ ಎಣಿಸ್ಲಿಲ್ಲ, ತಪ್ಪಿತು. ಆಗಲೂ ಕೆಲಸ ಮಾಡಿದೆ. ಯಾಕೆಂದರೆ ಅದು ರಾಜ್ಯದ ಚುನಾವಣೆ, ಒಬ್ಬ ಸರ್ಕಾರ ರಚನೆ ಆಗೋ ಚುನಾವಣೆ, ಮತ್ತು ಕೊಟ್ಟದೊಬ್ಬ ಕಾರ್ಯಕರ್ತನಿಗೆ, ಒಬ್ಬ ನಮ್ಮೊಟ್ಟಿಗೆ ಕೆಲಸ ಮಾಡಿದಂಥ ಕಾರ್ಯಕರ್ತ. ಎಸ್ ಅಂತೇಳಿ ನಾನು ಮನಸ್ಸಿಗೆ ಯಾವುದೇ ಬೇಜಾರಿಂದ ಕೆಲಸ ಮಾಡಿ. ಇದು ಹಾಗಲ್ಲ, ಇದು ಕೊಟ್ಟಂಥ ಕಾರ್ಯಕರ್ತ ಭಾಳ ಸೀನಿಯರ್ ಕಾರ್ಯಕರ್ತ ಅಲ್ಲ, ಅನಿವಾರ್ಯತೆ ಇರಲಿಲ್ಲ ಅವ್ರಿಗೆ ಕೊಡುವಂಥದ್ದು. 1 ವರ್ಷದಿಂದ ಆದದ್ದು ಮಾತ್ರ. ಯಾರೋ ಒಬ್ಬರ ಸೀನಿಯರಿಗೆ ಕೊಡ್ತಿದ್ದೆ, ನಾನು ಖಂಡಿತ ಸ್ಪರ್ಧೆ ಅಂತೂ ಮಾಡ್ತಿಲ್ಲ, ಕೆಲಸವೇ ಮಾಡ್ತಿದ್ದೆ ನಾನು. ಎಸ್, ಇನ್ನೊಂದು ಯಾವುದೋ ಅವಕಾಶ ಸಿಗ್ತದೆ ಅಂತ ಕಾಯ್ತಿದ್ದೆ. ಮತ್ತು ಎರಡನೇದ್ದು, ಭೌಗೋಳಿಕವಾಗಿಯೂ ತುಂಬ ಅನ್ಯಾಯ ಆಗಿದೆ ಸರ್. ನಮ್ಮ ಜಿಲ್ಲೆಗೆ ನ್ಯಾಯ ಬೇಕು. ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಾತಿನಿಧಿತ್ಯ ಬೇಕಿತ್ತು. ಇವತ್ತು ಯಾವುದೂ ಇಲ್ಲ. ಇವತ್ತು ಕಾಂಗ್ರೆಸ್ಸಲ್ಲಿಯೂ ಇವತ್ತು ಅಲ್ಲಿಗೆ ಆಗಿದೆ. ಕಾಂಗ್ರೆಸ್ಸಲ್ಲಿ ಶಿಕ್ಷಕರ ಕ್ಷೇತ್ರ ಇವತ್ತು ಅವರು ಮಡಿಕೇರಿ ಕೊಡಗನಾಥಿಯವರು. ಅಂದರೆ ಇದರಲ್ಲಿ ನಿಮಗೆ ನಾನು ಡಿಫರೆನ್ಸ್ ಮಾಡಲ್ಲ. ನಮಗೆ ಹಿಂದಿನಿಂದ ನಡ್ಕೊಂಡ್ಬಂದದ್ದು ಉಡುಪಿ ಕರಾವಳಿ ಭಾಗಕ್ಕೆ, ಅಂದರೆ ನಾವು ಕೊಡಗನ್ನು ಒಂದು ವಿಭಾಗ ಅಂತ ಕರಿತೀವಿ, ಅದು ಮತ್ತು ಆಚೆಯದ್ದು. ಹಾಗಾಗಿ ಇದು ನಿರ್ಣಯದಲ್ಲಿ ತಪ್ಪಾಗಿದೆ. ಮತ್ತು ನನಗೆ ಇದರಲ್ಲಿ ತುಂಬ ಕೆಲಸ ಮಾಡಿಯಾಗಿ ನಾನು ಆಸಕ್ತಿ ತಗೊಂಡು ತುಂಬ ಕೆಲಸ ಮಾಡಿಯಾಗಿದೆ. ಈ ಚುನಾವಣೆಯಲ್ಲಿ ಹೆಚ್ಚು ಕೆಲಸ ಅಂದರೆ ಎನ್ರೋಲ್ ಮಾಡಿದವರು ಮತ್ತು ಓಟ್ ಬರೋದು, ಅದನ್ನು ಫಾಲೋಅಪ್ ಮಾಡಿದ್ದೀವಿ. 50% ಕೆಲಸ ಎನ್ರೋಲ್ ಇತ್ತು, ಅದಕ್ಕೆ ನಾವು ತುಂಬ ಕೆಲಸವನ್ನು ಮಾಡಿದ್ದೇವೆ. ಮತ್ತು ಅವರದ್ದು ಒತ್ತಡ ಬಂತು ನನಗೆ. ಮತ್ತು ನನ್ನ ಆತ್ಮಸಾಕ್ಷಿ ಹತ್ರ ನಾನು ಚರ್ಚೆ ಮಾಡಿಕೊಂಡೆ ನಿನ್ನೆ ರಾತ್ರಿ, ಇವತ್ತೆಲ್ಲ ನನಗೆ ಕನ್ವಿನ್ಸ್ ಆಯಿತು, ನಾನಿದು ಪಕ್ಷದ್ರೋಹಿ ಕೆಲಸ ಅಲ್ಲ, ಪಕ್ಷದಕ್ಕೆ ದ್ರೋಹ ಮಾಡುವಂಥ ಕೆಲಸ ಅಲ್ಲ. ನಾನಿದು ನನಗೆ MLC ಆಗಿ ಕೆಲಸ ಮಾಡಿ ಜನರ ಕೆಲಸ ಮಾಡಬೇಕು, ಒಂದು ಅವಕಾಶ ಇದೆ ಅಂತ ನಾನು ಸ್ಪರ್ಧೆಗೆ ನಿಂತು ಮಾಡಿದೆ. ಸರಿ, ಪಕ್ಷ ಇಲ್ಲ, ಇದರಲ್ಲಿ ಚಿಹ್ನೆ ಇಲ್ಲ. ಇದು ಆದರೆ ಪಕ್ಷದ B.Farm ಇದೆ, ಅದು ಬೇರೆ ವಿಷಯ. ಪಕ್ಷದ್ದು ಈಗ ನಿಮ್ಮಲ್ಲಿ B.Farm ಬಿಜೆಪಿ ಉಂಟು. ಹೌದು. ಈಗ ಪಕ್ಷದ ಹೋಗೋಲ್ಲಿ ಕೊಡ್ತೀರಾ, ರಾಜೀನಾಮೆ ಕೊಡ್ತೀರಾ ಅದಕ್ಕೆ? ಅಲ್ಲ, ನಾನು ಪಕ್ಷೇತರನಾಗಿ ಇದು ಪಕ್ಷ ಒಪ್ಪಿಕೊಳ್ಳುತ್ತಾ ಅಂತ ಈಗ. ಯಾಕಂದ್ರೆ ಕಳೆದ ಸಾರಿ ಕಾಂಗ್ರೆಸ್ ಅಲ್ಲಿ ಇದೇ ರೀತಿಯಾಗಿ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಉಚ್ಚಾಟನೆ ಮಾಡಿದ್ರು, ವಿಧಾನ ಪರಿಷತ್ ಚುನಾವಣೆಯಲ್ಲೇ ಅದು ಆಗಿತ್ತು. ನೀವು ಹೇಳಿದ್ದು ಕೇಳಲಿಕ್ಕೆ ನಮಗೆ ಗೊತ್ತಾಗ್ತದೆ, ಆದ್ರೆ ಒಂದು ರೂಲ್ಸ್ ಅಂತ ಒಂದು ಪಕ್ಷದಲ್ಲಿ ಇದೆ, ಅದ್ರ ಬಗ್ಗೆ ಮಾತಾಡಿ ಅಂತ. ಅಲ್ಲಲ್ಲ, ಅದು ಪಕ್ಷಕ್ಕೆ ನೀವು ಹೇಳ್ತೀರಿ ನೀವು ಕೆಲಸ ಮಾಡಬೇಕು ಅಂತ ಮೇದಿದ್ರೆ ಎಲ್ಲರೂ ಓಕೆ ಸರ್, ನೀವು ಕೆಲಸ ಮಾಡಿದ್ರೆ ಎಲ್ಲರೂ ಸರಿ. ಆದ್ರೂ ಪಕ್ಷದ ಒಂದು ಆ ರೀತಿಯಲ್ಲಿ ಬಂದಾಗ ಸರಿ. ನಾನು ಮಾತು ಹೇಳಿದೆ, ನೀವು ಕಾರ್ಯಕರ್ತ, ನಾಳೆ ಉಚ್ಚಾಟನೆ ಆದಂಥ ಬಿಜೆಪಿಯ ಕಾರ್ಯಕರ್ತನು ಪಕ್ಷದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಿಲ್ಲ. ನಾನು ನೆಕ್ಸ್ಟ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಬರುವಾಗ ನಾನು ಬಿಜೆಪಿ ಪರ ಕೆಲಸ ಮಾಡ್ತೇನೆ. ನಾನು ಅದನ್ನು ಹೇಳಿದೆ, ನಾನು ಆಲ್ರೆಡಿ ಉಚ್ಚಾಟನೆ ಆದರೂ ಸರ್ ನನಗೂ ರಾಜಕೀಯದಲ್ಲಿ ಇದೆಲ್ಲ ಉಚ್ಚಾಟನೆ ಆಗ್ತದೆ ಅಂತ ಹೇಳುದು ನನಗೆ ಗೊತ್ತಿದೆ. ಅದೇನು ಗೊತ್ತಿಲ್ಲದೆ ಇದ್ದ ವಿಷಯ ಅಲ್ಲ. ಅಥವಾ ಮತ್ತೆ ಇದು ಹೇಳಿದಾಗೆ ಪಕ್ಷದವರು ಒಪ್ತಾರ, ನಾನು ಏನು ಕೇಳ್ತೇನೆ ಪಕ್ಷದವ್ರ ಹತ್ರ, ನನಗೆ B.Farm ಕೊಡಿ. ನಾನೊಬ್ಬ ಪಕ್ಷದ, ನೀವು ಹೇಳಿದಾಗೆ ಸೀನಿಯರ್ ಲೀಡರ್. ನೀವು ಇದು ಭೌಗೋಳಿಕವಾದಂಥ ನ್ಯಾಯ ಕೊಟ್ಟಾಗೂ ಆಗ್ತದೆ. ಉಡುಪಿ ನೋಡಿ ಸರ್, ಒಂದು ಪಕ್ಷ ಗಮನಿಸಬೇಕು, ನಾನು ಹೇಳ್ತಾ ಕೇಳಿ. 2 ಜಿಲ್ಲೆಯಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರನ ಬದಲಾಯಿಸಿದ್ರು ಚುನಾವಣೆ ಸಂದರ್ಭದಲ್ಲಿ. ಒಂದು ಕಡೆ ಬಿಟ್ಟರೆ, ಎಲ್ಲಿ ಪುತ್ತೂರು ಬಿಟ್ಟರೆ ಬೇರೆಲ್ಲ ಕಡೆ ನಾವು ಬಿಜೆಪಿಯನ್ನು ಗೆಲ್ಲಿಸಿದ್ದೇವೆ. ಉಡುಪಿ ವಿಧಾನಸಭಾ ಕ್ಷೇತ್ರ ಕೇಳಿದರೆ 5ರಲ್ಲಿ 4 ಸ್ಥಾನವನ್ನು ಬದಲಾಯಿಸಿದ್ರು, ಸಿಟ್ಟಿಂಗ್ MLAsಗಳನ್ನು. ನಾವೆಲ್ಲ ಲಾಲಾಜಿ ಇರ್ಬೋದು, ನಾನು ಇರ್ಬೋದು, ಶ್ರೀನಿವಾಸ್ ಶೆಟ್ಟಿ ಇರ್ಬೋದು, ಸುಕುಮಾರ್ ಶೆಟ್ಟಿ ಇರ್ಬೋದು, 4 ಚುನಾವಣೆ 4 MLAಗಳನ್ನು ಬದಲಾಯಿಸಿದ್ರು. 5ಕ್ಕೆ 5 ನಾವು ಗೆಲ್ಲಿಸಿದ್ದೇವೆ, ನಾವು ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು. ಅದಕ್ಕಾದ್ರೂ ಗೌರವ ಕೊಡಬೇಕಿತ್ತು ಪಕ್ಷ. ಇದು ಒಂದು ಏನಾಗಿದೆ, ನೀವು ಕರಾವಳಿಯ ಭಾಗ ಅಂದರೆ ಭಾರಿ ಸಂಘಟನೆಯ ಶಿಸ್ತುಬದ್ಧ ಕಾರ್ಯಕರ್ತರು, ಸ್ವಯಂ ಸೇವಕರ ಜಿಲ್ಲೆ. ಇವರಿಗೆ ಏನು ಮಾಡಿದ್ರು ನಡೀತದೆ ಅಂತ ನಮ್ಮ ಮೇಲೆ ಅವ್ರನ್ನ ತಲೆಯಲ್ಲಿದೆ. ಅದಲ್ಲ, ನಾವು ಯಾವ ಕಾಲಕ್ಕೆ ಸರಿಯಾದ ನಿರ್ಧಾರ ತಗೊಳ್ತೇವೆ. MLA ತಗೊಳ್ಳಿಲ್ಲ, ನಾವು ಲೋಕಸಭೆಯಲ್ಲಿ ತಗೊಳ್ಳಿಲ್ಲ. ಇದರಲ್ಲಿ ನನ್ನ ಆತ್ಮಸಾಕ್ಷಿಯೊಟ್ಟಿಗೆ ನಾನು ಚರ್ಚೆ ಮಾಡ್ಕೊಂಡಿದ್ದೇನೆ. ಪಕ್ಷಕ್ಕೆ ಏನು ಇದು ದ್ರೋಹ ಅಲ್ಲ. ಇದು ಯಾರು ನೋಡಿ, ಈಗ ನಾಳೆ ವಿಧಾನ ಪರಿಷತ್ ಚುನಾವಣೆ ಅಂತ ಒಬ್ಬರು ಸರ್ಜಿಯವರು ವಿಧಾನ ಪರಿಷತ್ ಸದಸ್ಯರಾಗೋದು, ಅದರಿಂದ ಸರ್ಕಾರಕ್ಕೇನು ಇದಾಗುವುದಿಲ್ಲ. ನಾನು ಆಗ್ತೇನೆ, ನನಗೆ 100ಕ್ಕೆ 100 ವಿಶ್ವಾಸ ಇದೆ.
ನಿಮಗೆ ಕ್ಯಾಲ್ಕುಲೇಷನ್ ಹೇಳ್ತೇನೆ. ಇದರಲ್ಲಿ 20,000 ಮತ ಪಡೆದ್ರೆ ಅವನು ವಿಧಾನ ಪರಿಷತ್ ಸದಸ್ಯರಾಗ್ಬೋದು. ಇದರಲ್ಲಿ 20,000 ಮಾಡಿದ್ರೆ ನಿಮಗೆ ಉಡುಪಿ ಮಂಗಳೂರಲ್ಲಿ 38,000 ಮತದ ಇದಾಗಿದೆ, ನೋಂದಾವಣಿ ಆಗಿದೆ. ಮತ್ತು ಇವತ್ತು ಶಿವಮೊಗ್ಗ ಭಾಗ, ಇದರ ಭಾಗದಲ್ಲಿ ಎಲ್ಲದರಲ್ಲಿಯೂ ನನಗೆ ತುಂಬ ಜನ ಈ ನಿರ್ಣಯದ ಬಗ್ಗೆ, ಪಕ್ಷದಲ್ಲಾದಂಥ ನಿರ್ಣಯದ ಬಗ್ಗೆ ಅಸಮಾಧಾನ ಇದೆ. ಇಲ್ಲ ಸರ್, ನೀವು ಒಬ್ಬ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಿಲ್ಲಬೇಕು, ಯಾರೂ ಇಲ್ಲಿ ನಾವೆಲ್ಲ ಸಹಕಾರ ಮಾಡ್ತೇವೆ ಅಂತ ಶಿವಮೊಗ್ಗ, ಚಿಕ್ಕಮಗಳೂರು ಈ ಎಲ್ಲ ಕಡೆಗಳಿಂದ, ಮಂಗಳೂರಿಂದ ನನಗೆ ಫೋನ್ಗಳು ಬಂದು ನನಗೆ ನಾನು ತುಂಬ ಜನರ ಹತ್ರ ಚರ್ಚೆಯೂ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಕಾರ್ಯಕರ್ತರ ಪರವಾಗಿ ನಾನು ನಿಲ್ತಾ ಇದ್ದೇನೆ. ನನಗೆ ಎಷ್ಟೋ ಜನ, ನಿಮಗೆ ಹೇಳಿಬಿಡ್ತೇನೆ, ಎಷ್ಟೋ ಜನ ಏನು ಹೇಳಿದ್ರು ಸರ್, ನಾವು ನೀವು ಇರ್ತೇವೆ ಅಂತ ಹೇಳುವಂಥ ಮಟ್ಟಿಗೂ ನನಗೆ ಹೇಳಿದ್ದಾರೆ. ನಾವು ದಿನೇಶ್ರಿಗೆ ಹಾಕ್ತೇವೆ, ಅಂದರೆ ಇಂಡಿಪೆಂಡೆಂಟ್ ನಿಲ್ತೇವೆ ಅಂತ. ಅದಕ್ಕಿಂತ ಇನ್ನು ಆ ದಿನೇಶ್ ಅಂತವ್ರಿಗೆ ಹೇಳೋದಕ್ಕಿಂತ ನಾನು ಬಿಜೆಪಿ ಒಬ್ಬ ಕಾರ್ಯಕರ್ತನಾಗಿ ಗೆಲ್ತೇನೆ. ನಾಮಪತ್ರ ಯಾವಾಗ ಸಲ್ಲಿಸ್ತೀರಿ ಸರ್? ಒಟ್ಟು ನೀವು ಪಕ್ಷೇತರ ಮತ್ತು ಬಿಜೆಪಿ ಅಧಿಕೃತ ಅಭ್ಯರ್ಥಿ, ಇನ್ನೊಬ್ಬರಿಗೆ ಅನುಕೂಲ ಮಾಡಿ ಕೊಡ್ಲಿಲ್ವಾ ನೀವು? ನಾಳೆ ಇಲ್ಲ, ನಾನು ಗೆದ್ದ ಮೇಲೆ ನೀವು ಗೆದ್ರೆ ತಗೊಳ್ತಾರೆ ಅವರೇ, ಬಿಜೆಪಿ ಅವರೇ. ಅಲ್ಲ, ಅವ್ರು ತಗೊಳ್ಳಿ, ಅವ್ರು ಬೇಡ ಹೇಳಿದ್ರು ನಾನು ಬಿಜೆಪಿ ಇರ್ತೇನೆ, ಅದ್ರಲ್ಲೇನು ವ್ಯತ್ಯಾಸ ಇಲ್ಲ. ಸೋತ್ರೆ ಸಮಸ್ಯೆ ಆಗುದಿಲ್ಲ, ನಿಮ್ಮನ್ನು ಹೇಗೆ ಉಳಿಸ್ಕೊಳ್ತಾರೆ? ಅಲ್ಲಲ್ಲ, ಅದು ಪಕ್ಷ ತಗೊಳ್ತಾರೆ, ಗೆಲ್ಲೋ ತನಕ ಏನು ಅಲ್ಲ, ಮಾಡೋದಿಲ್ಲ. ಅದು ಪಕ್ಷ ಯೋಚನೆ ಮಾಡಬೇಕು. ಹಾಗಿದ್ರೆ ಈಗ ಚೇಂಜ್ ಮಾಡಿ ನನಗೆ ಕೊಡಲಿ, ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನನಗೆ ಕೊಡಲಿ. ನಾನು ಬಿಜೆಪಿ ಹೋದಲ್ಲ, ನಾನು ಬಿಜೆಪಿಗೋಸ್ಕರ ತ್ಯಾಗ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಯಾವತ್ತು ರೀತಿಯಿಂದ ಕಟ್ಟಿದ್ದೇನೆ. ಇಲ್ಲಿ ಬಿಜೆಪಿಯ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಆಗಿ 99 ಇಸ್ವಿಯಿಂದ ಇದೊಂದು ಸ್ಥಾನೀಯ ಸಮಿತಿ ಇತ್ತು, ಯಾವುದು ಶಿವಳ್ಳಿ ಪಂಚಾಯತ್ ಇತ್ತು. ಇದರ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ 94ನೇ ಇಸ್ವಿಯಲ್ಲಿ ನಾನು ಕೆಲಸವನ್ನು ಪ್ರಾರಂಭ ಮಾಡಿದವನು. ಒಬ್ಬ ರಾಷ್ಟ್ರೀಯ ಸಂಯುಕ್ತದಲ್ಲಿ ITC OTC ಆದಂಥವ್ರು. 99ರಲ್ಲಿ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಪಕ್ಷ ಸಂಘಟಿಸಿದ್ದೇನೆ. 2002ರಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಸಂಘಟಿಸಿದ್ದೇನೆ. ನನ್ನಿಂದ ಒಂದಷ್ಟು ಪಕ್ಷಕ್ಕೆ ಕೊಡುಗೆ ಬಂದಿದೆ. ಹಾಗೆ ನನಗೆ ಕೊಡಲಿ, ನಾನು ಅದನ್ನು ಹಾಗೆ ಯಾವ ಸಮಸ್ಯೆ ಇಲ್ಲಲ್ಲ. ನನಗೆ ವಿಶ್ವಾಸ ಇದೆ, ನಾನು ಚುನಾವಣೆಯಲ್ಲಿ ಗೆಲ್ತೇನೆ ಅಂತ ಹೇಳ್ಬೋದು. ಗೆಲ್ಲುವಂಥ ವಿಶ್ವಾಸ ಇಲ್ದಿದ್ರೆ ನಾನು ಈ ನಿರ್ಧಾರವನ್ನು ಮಾಡ್ಕೊಳ್ಳೋದಿಲ್ಲ. ನಾನು ತುಂಬ ಯೋಚನೆ ಮಾಡಿ, ತುಂಬ ಜನರ ಡಿಸ್ಕಷನ್ ಮಾಡಿ ಈಗ ನೀವು ನಿಮ್ಮ ನಿಲುವು